ಅರಕಲಗೂಡಿನ ಬುದ್ಧ ಜಯಂತಿಯಲ್ಲಿ ತಹಸೀಲ್ದಾರ್ ಸರಳತೆಯನ್ನ ತೋರಿದರು. ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಹಾಗೂ ಬುದ್ಧರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಲಾಯಿತು. ತಹಸೀಲ್ದಾರ್ ಸೌಮ್ಯ ನೆಲದ ಮೇಲೆ ಕುಳಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಆಸೆಯೇ ದುಃಖಕ್ಕೆ ಮೂಲ ಎಂಬ ಬುದ್ಧರ ತತ್ವವನ್ನ ಅವರು ಸ್ಮರಿಸಿದ್ರು. ವಕೀಲರು ಬುದ್ಧರ ತ್ಯಾಗದ ಬಗ್ಗೆ ಮಾತನಾಡಿದರು. ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ನಾವು ಒಂದು ಮಾದರಿಯಾಗಿ ಗೌತಮ ಬುದ್ಧರನ್ನ ಅನುಯಾಯಿಗಳನ್ನೇ ನಾವು ರಚನೆ ಮಾಡಿದ್ರೆ ಮೋಕ್ಷ ಸಿಗುತ್ತೆ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ನಾವು ಈ ಕೇವಲ ಒಂದು ಪ್ರತ್ಯೇಕ ಧರ್ಮವಾಗಿ ಸ್ಥಾಪನೆಗೊಳಿಸಬೇಕು. ಇನ್ನೂ ಹೆಚ್ಚಿನ ಮಾಹಿತಿಗೆ ನಳಂದ ಯೂನಿವರ್ಸಿಟಿ ಅಂತ ಇರ್ತವರು ಬೌದ್ಧಿಸಂನ ಕಲಿಯೋದಕ್ಕೋಸ್ಕರ ನಳಂದ ಯೂನಿವರ್ಸಿಟಿ ಬೇರೆ ಬೇರೆ ರಾಷ್ಟ್ರಗಳಿಂದ ಮತ್ತೆ ಬೌದ್ಧ ಧರ್ಮ ಕೇವಲ ನಮ್ಮ ಇಂಡಿಯನ್ ಮಾತ್ರ ಸೀಮಿತ ಆಗಿದೆ. ನಮ್ಮ ಸೌತ್ ಈಸ್ಟ್ ಏಷ್ಯಾದಲ್ಲಿ ಎಲ್ಲ ದೇಶಗಳಲ್ಲೂ ಕೂಡ ಬೌದ್ಧ ಧರ್ಮ ತುಂಬಾ ಮುಂಚೂಣಿಯಲ್ಲಿದೆ. ಒಂದಷ್ಟು ಜ್ಞಾನನ ನಾವು ಮುಂದಿನ ದಿನಗಳಲ್ಲಿ ಬೌದ್ಧ ಧರ್ಮ ಆಚರಣೆ ಮಾಡೋದ್ರ ಬೌದ್ಧ ಜಯಂತಿ ಆಚರಣೆ ಮಾಡೋದ್ರ ಮೂಲಕ ನಾವು ಇನ್ನಷ್ಟು ಬೌದ್ಧ ಪ್ರೇರಿತರಾಗಿ ಬೌದ್ಧ ಧರ್ಮ ಕೆಲವು ವೀಕ್ಷಣೆಗಳನ್ನ ನಾವು ಬೇಗ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ನಮ್ಮೆಲ್ಲರೂ ಕೂಡ ನಮ್ಮ